ಸ್ನೇಹಿತರೆ, ಈಗ ಮುಂದಿನ ಅಂಶ ನೋಡೋಣ. ಈಗ ಇವತ್ತಿನ ಸಮಗ್ರ ಜೀವನ ಶೈಲಿ ಭಾಗದಾಗಿ ಕಷಾಯಗಳು ಮತ್ತು ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಿಗೆ ಏನೇನು ಪರಿಷ್ಕಾರಗಳು ಸಿಗ್ಬೋದು ಅಂತ ಒಂದು ಅಂಶ ಇವತ್ತು ನೋಡೋಣ. ಸ್ನೇಹಿತರೆ, ಈ ಕಷಾಯಗಳು ಈಗಾಗಲೇ ಸ್ವಲ್ಪ ತಿಳ್ಕೊಂಡಿದ್ವಿ. ಇಂದಿನ ತಿಂಗಳಲ್ಲಿ ನಾವು ಕಷಾಯಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈ ಕಷಾಯಗಳು ಏನೇನ್ ಮಾಡುತ್ತೆ, ಯಾವ ತರ ತಯಾರು ಮಾಡ್ಕೊಳ್ಳೋದು, ಏನೇನು ಕಷಾಯಗಳು ಏನೇನು ರೋಗಗಳಿಗೆ ಗುಣಪಡಿಸ್ತದೆ, ಇದೆಲ್ಲ ಸ್ವಲ್ಪ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮೊದಲನೇದಾಗಿ ಈ ಕಷಾಯಗಳು ಪೂರ್ಣವಾಗಿ ಕೆಲಸ ಮಾಡ್ಬೇಕಂದ್ರೆ ಜೊತೆಗೆ ಸಿರಿಧಾನ್ಯವನ್ನು ಪ್ರಧಾನ ಆಹಾರ ಮಾಡ್ಕೊಳ್ಳಿ. ಆ ಸಿರಿಧಾನ್ಯ ಜೊತೆಗೆ ಅದು ಪ್ರಧಾನ ಆಹಾರ ಆಗಿರ್ತದೆ. ಜೊತೆಗೆ ಈ ಕಷಾಯಗಳು ಎಲ್ಲಿ ಯಾವ್ದಿಂದ ಮಾಡ್ಕೋಬಹುದು ಅಂದ್ರೆ ಯಾವುದೇ ಸಸ್ಯಗಳ ಎಲೆಗಳು, ಮತ್ತೆ ಕೊಂಬೆಗಳು, ಮತ್ತೆ ಬೇರುಗಳು ಅಲ್ವಾ, ಬೇರುಗಳು, ಕೊಂಬೆಗಳು, ಎಲೆಗಳು, ಮತ್ತೆ ಬೀಜಗಳು. ಸೊ ಇದೆಲ್ಲದಿಂದ ಸಸ್ಯಗಳಿಂದ ಲಭ್ಯವಾಗುವಂತ ಇಂಥ ಪದಾರ್ಥಗಳಿಂದ ನಾವು ಕಷಾಯಗಳು ತಯಾರು ಮಾಡ್ಕೋತೀವಿ. ಈ ಕಾಫಿ ಟೀ ಬದಲಾಗಿ ಈ ಕಷಾಯವನ್ನು ಸೇವಿಸೋದು ತುಂಬಾ ಒಳ್ಳೆಯದು, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕಷಾಯವನ್ನು ಹೇಗೆ ತಯಾರು ಮಾಡಿಸ್ಕೋಬೇಕು ಅಂದ್ರೆ ಇದು ನಿಮ್ಗೆ ಗೊತ್ತಿರ್ಬೋದು, ಆದ್ರೂ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಮತ್ತೆ ಮರಣ ಮಾಡ್ಕೊಳ್ಳೋಣ, ಮತ್ತೆ ನೆನಪು ಮಾಡ್ಕೊಳ್ಳೋಣ. ಸ್ನೇಹಿತರೆ, ನೋಡ್ಕೊಳ್ಳಿ. ಸೊ ಯಾವುದೇ ಹಾಲು ಆಗ್ಬೋದು. ಹಾಲು ಅಂದ್ರೆ ಮಿಲ್ಕ್, ದೇಸಿ ಹಸುವ ಹಾಲು ಯಾವಾಗಲೂ ಬೇಕಾದ್ರೆ, ಯಾವುದೇ ಒಂದು ಕಷಾಯಕ್ಕೂ ಬೇಕಾದ್ರೆ ಬಳಸ್ಕೊಳ್ಳಿ. ಇಲ್ಲಾಂದ್ರೆ ಆದಷ್ಟು ನೀರು ಅಷ್ಟೇ ತಾಮ್ರದ ಪಾತ್ರದಲ್ಲಿ ಸೇಕರಿಸಿಕೊಂಡ ನೀರು ಮಾತ್ರ ಬಳಸ್ಕೋಬೇಕು. ಯಾವ್ದಕ್ಕೆ? ಈ ಕಷಾಯವನ್ನು ತಯಾರು ಮಾಡ್ಕೊಳಕ್ಕೆ. ಯಾವುದೇ ಒಂದು ಲೋಟ ನೀರು ನಾವು ಕಷಾಯ ತಯಾರು ಮಾಡಕ್ಕೆ ಬಳಸ್ಕೊಂಡ್ರೆ ಅದು ಅರ್ಧ ಲೋಟ ಆಗೋವರೆಗೂ ನಾವು ಕುದಿಸ್ಬೇಕಾಗತ್ತೆ. ಅದು ಪ್ರಧಾನ ಪದ್ಧತಿ ಈ ಕಷಾಯದಲ್ಲಿ. ಯಾವುದೇ ಕಷಾಯ ತಯಾರಾಗ್ಬೇಕಂದ್ರೆ ಮಿಕ್ಕಿದ ಅರ್ಧ ಲೋಟ ಏನಾಗತ್ತೆ, ಆವಿರಾಗತ್ತೆ. ಆವಿಯಾಗಿ ಎಲ್ಲ ಹೋಗುತ್ತೆ. ಅಂದ್ರೆ ಆ ಅರ್ಧ ಲೋಟ ನೀರು ಆಗ್ಬೇಕು, ಅಷ್ಟುವರೆಗೂ ಕುದಿಸ್ಬೇಕಾಗತ್ತೆ ಅಲ್ವಾ. ಇದು ಪ್ರಧಾನ ಪದ್ಧತಿ. ಆಮೇಲೆ ಯಾವುದೇ ಕಷಾಯವನ್ನು ಏನ್ ಮಾಡ್ಬೇಕಂದ್ರೆ ಮುಂಜಾನೆ ಅಂದ್ರೆ ಬೆಳಗ್ಗೆನೆ ಈ ಖಾಲಿ ಹೊಟ್ಟೆದಲ್ಲಿ ಈ ಕಷಾಯನ ಸೇವನೆ ಮಾಡೋದು ತುಂಬಾ ಒಳ್ಳೇದು. ಖಾಲಿ ಹೊಟ್ಟೆದಲ್ಲಿ ಅದನ್ನು ಮುಂಜಾನ ಅಂದ್ರೆ ಬೆಳಗ್ಗೆ ಟೈಮಲ್ಲಿ ಸೇವನೆ ಮಾಡೋದು ತುಂಬಾ ಒಳ್ಳೆ ಉತ್ತಮ ಫಲಿತಗಳು ಕೊಡುತ್ತೆ. ಈ ಕಷಾಯ ದಿನಕ್ಕೆ 2 ರಿಂದ 3 ಬಾರಿ ಕುಡಿಯಬಹುದು. ಈ ಕಷಾಯವನ್ನು ಸೇವನೆ ಮಾಡಬಹುದು. ಅದು ಖಾಲಿ ಹೊಟ್ಟೆದಲ್ಲಿ, ಸಾಧ್ಯವಾದ್ರೆ ಖಾಲಿ ಹೊಟ್ಟೆದಲ್ಲೇ ಒಳ್ಳೆಯದು. ಇಲ್ಲ ನಿಮ್ಗೆ ಅವಾಗ ಸಾಧ್ಯವಾಗಿಲ್ಲ ಅಂದ್ರೆ ಸೊ ಬೇರೆ ಟೈಮಲ್ಲೂ ಕುಡಿಯಬಹುದು. ಏನು ಅದು ಅದು ಅಷ್ಟು ನಿಯಂತ್ರಣ ಇಲ್ಲ, ಅದೇನು ಕೆಟ್ಟದೇನಿಲ್ಲ, ಮಾಡ್ಕೋಬಹುದು. ಆದ್ರೆ ಖಾಲಿ ಹೊಟ್ಟೆದಲ್ಲಿ ಪ್ರತಿದಿನ 2 ರಿಂದ 3 ಬಾರಿ ಅಂದ್ರೆ ಮೊದಲನೇದಾಗಿ ಖಾಲಿ ಹೊಟ್ಟೆದಲ್ಲಿ ಬೆಳಗ್ಗೆ ಕುಡಿದ್ರೆ ಅದಕ್ಕೂ ಉತ್ತಮ ಫಲಿತಗಳು ಸಿಗತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆಮೇಲೆ ಈ ಕಷಾಯವನ್ನು ಖಾಲಿ ಹೊಟ್ಟೆದಲ್ಲಿ ಕುಡಿದ್ರೆ ಏನಾಗತ್ತಂದ್ರೆ ಆ ಕಷಾಯ ಒಳಗಡೆ ಔಷಧ ಗುಣಗಳು ಚೆನ್ನಾಗಿ ದೇಹ ಸಂಗ್ರಹಣ ಮಾಡ್ಕೊಂತದೆ. ಅದರಿಂದ ನಾವು ಖಾಲಿ ಹೊಟ್ಟೆದಲ್ಲಿ ಕುಡಿದಿದ್ರೆ ಯಾವುದೇ ರೋಗಕ್ಕೂ ಈ ಕಷಾಯ ಕುಡಿದ್ರೆ, ರೋಗ ಇಲ್ಲ ಅಂದ್ರೂ ಕಷಾಯ ಕುಡ್ಬೋದು. ಈ ಯಾವುದೇ ರೋಗ ಇಲ್ಲ ಅಂದ್ರೂ ಕಷಾಯನು ಸೇವನೆ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಆದ್ರೆ ಯಾವುದೇ ರೋಗ ಇದ್ರೆ ಆ ರೋಗ ಸಂಬಂಧಿತ ಕಷಾಯವನ್ನು ನಾವು ಸೇವನೆ ಮಾಡಿದ್ರೆ, ಅದು ಖಾಲಿ ಹೊಟ್ಟೆದಲ್ಲಿ ಮಾಡಿದ್ರೆ ಚೆನ್ನಾಗಿ ಸಂಗ್ರಹಣ ಆಗಿ ಆ ರೋಗ ಬೇಗವಾಗಿ ಗುಣವಾಗತ್ತೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಇನ್ನೊಂದೇನಂದ್ರೆ ಇದು ಒಂದು 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 ಯಾವುದೇ ಒಂದು ಕಷಾಯ ಒಂದು ವಾರ ಮಾತ್ರ ಕುಡಿಬೇಕಾಗತ್ತೆ. ಒಂದು ವಾರ ಮೇಲೆ ಅದೇ ಕಷಾಯವನ್ನು ಕೊನಸಾಗಿಸಬಾರ್ದು, ಅದೇ ಕಷಾಯವನ್ನು ಮುಂದುವರಿಸಬಾರ್ದು. ಯಾವುದೇ ಒಂದು ಕಷಾಯ ಒಂದು ಎಲೆಗಳಿಂದ ಇಲ್ಲಾಂದ್ರೆ ಕೊಂಬೆಗಳಿಂದ ಯಾವುದೇ ಒಂದಿಂದ ತಯಾರು ಮಾಡ್ಕೊಂತ ಒಂದು ತರ ಕಷಾಯ ಒಂದು ವಾರ ಮಾತ್ರ, ಆದಷ್ಟು ಗರಿಷ್ಠ ಅಂದ್ರೆ ಒಂದು ವಾರ. ಅದಾದ್ಮೇಲೆ ಮತ್ತೆ ಚೇಂಜ್ ಮಾಡ್ಬೇಕು. ಅದನ್ನೇ ನಾವು ಮುಂದುವರಿಸಬಾರ್ದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಪ್ರತಿ ವಾರ ಏನ್ ಮಾಡ್ಬೇಕಂದ್ರೆ ನಾವು ನಮ್ಮ ಅನುಗುಣವಾಗಿ ನಮ್ಮ ಯಾವುದೇ ದೇಹಕ್ಕೆ ಆರೋಗ್ಯ ಸಂಬಂಧಿತ ಇಲ್ಲ ರೋಗ ಸಂಬಂಧಿತ ಅದಕ್ಕೆ ಅನುಗುಣವಾಗಿ ಇನ್ನೊಂದು ಕಷಾಯವನ್ನು ಬದಲಾವಣೆ ಮಾಡ್ಕೋಬೇಕು. ಒಂದು ಕಷಾಯ ಒಂದು ವಾರ ತಗೊಂಡ್ರೆ ಇನ್ನೊಂದು ಕಷಾಯ ಇನ್ನೊಂದು ವಾರ ತಗೋಬೇಕಾಗತ್ತೆ. ಅದನ್ನೇ ನಾವು ಮುಂದುವರಿಸಬಾರ್ದು. ಅದು ಅರ್ಥ ಮಾಡ್ಕೊಳ್ಳಿ. ಅವಾಗ ಚೆನ್ನಾಗಿ ಕೆಲಸ ಮಾಡಲ್ಲ ದೇಹದಲ್ಲಿ. ಅದು ಇಂಪಾರ್ಟೆಂಟ್. ಸೊ ರುಚಿ ಅಂದ್ರೆ ಯಾವುದೇ ಒಂಥರ ಕಷಾಯವನ್ನು ನಾವು ಆ ಕಷಾಯ ಚೆನ್ನಾಗಿರ್ಬೇಕು ಅಂದ್ರೆ ಏನಾಗ್ತದೆ ಅಂದ್ರೆ ಈ ಕಹಿ ಅಂದ್ರೆ ತುಂಬಾ ಬಿಟ್ಟರ್ ಆಗಿರ್ತದಲ್ಲ, ಅದು ಇರಬಾರ್ದು. ಸ್ವಲ್ಪ ಸಹಿ ಇರಬೇಕು ಅಂತಂದ್ರೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೋಬಹುದು. ಕಷಾಯದಲ್ಲಿ ಏನ್ ಸೇರಿಸ್ಕೋಬಹುದು, ಬೆಲ್ಲವನ್ನು ಸೇರಿಸ್ಕೊಂಡ್ರೆ ತುಂಬಾ ಅದೊಂಥರ ಟೇಸ್ಟ್ ಆಗಿರತ್ತೆ. ಕುಡಿಯೋಕ್ಕೂ ಏನ್ ತೊಂದರೆ ಇಲ್ಲ. ಯಾಕಂದ್ರೆ ತುಂಬಾ ಈ ಕಷಾಯಗಳು ಏನಾಗುತ್ತೆ, ಸ್ವಲ್ಪ ಕಷಾಯಗಳು ತುಂಬಾ ಕಹಿ ಇರತ್ತೆ, ಅಂದ್ರೆ ಬಿಟ್ಟಲಾಗಿರತ್ತೆ.
ಅದು ಸೇವನೆ ಮಾಡಕ್ಕೆ ತೊಂದರೆ ಆಗ್ತದೆ, ಸ್ವಲ್ಪ ಜನ ಅದು ಇಷ್ಟಪಡಲ್ಲ ಅಲ್ವಾ. ಅವಾಗ ಸ್ವಲ್ಪ ಸಹಿ ಪದಾರ್ಥ ಸೇರಿಸ್ಕೊಳ್ಳಿ. ಸಹಿ ಪದಾರ್ಥ ಯಾವುದು ಅಂದ್ರೆ ಈ ತಾಟಿ ಬೆಲ್ಲ ಸಿರಪ್ ಇರುತ್ತೆ, ತಾಲಿ ಬೆಲ್ಲ ಅಂತ ಇದೆಯಲ್ಲ, ಈ ಪಾಮ್ ಜಾಗ್ರಿ, ಅದು ಸಿರಪ್ ಸಿಗತ್ತೆ. ಸ್ವಲ್ಪ ಸಿರಪ್ ಅದರಲ್ಲಿ ಸೇರಿಸ್ಕೊಂಡ್ರೆ ಸಾಕು, ಸ್ವಲ್ಪ ಸಹಿ ಪದಾರ್ಥ, ಸಹಿ ರುಚಿ ಬರುತ್ತೆ. ಅದು ನೀವು ಸೇವನೆ ಮಾಡಕ್ಕೆ ಈಸಿ ಆಗುತ್ತೆ. ಆಮೇಲೆ ಈ ಈ ಕಷಾಯವನ್ನು ತಯಾರು ಮಾಡ್ಕೊಂಡಕ್ಕೆ ನಮ್ಗೆ ಅಗತ್ಯವಿರುವಂತ ಸಾಮಗ್ರಿಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಸಾಮಗ್ರಿಗಳು, ಪದಾರ್ಥಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಮೊದಲನೇದು ಎಲೆಗಳು. ಸ್ನೇಹಿತರೆ, ಈ ಎಲೆಗಳು ದೊಡ್ಡದಾಗಿದ್ರೆ, ದೊಡ್ಡದಾಗಿರ್ತದಲ್ಲ, ಎಂತ ಎಲೆಗಳು ಅದು ನೋಡಿ, ಪೀಪಲು, ಈ ಬೀಟಲ್, ಈ ವಿಲ್ಯದ ಎಲೆಗಳಿದೆಯಲ್ಲ, ವಿಲ್ಯದ ಎಲೆಗಳು, ಬೀಟಲ್ ಎಲೆಗಳು ಅಂತ ಹೇಳ್ತೀವಿ, ಪೀಪಲ್ ಅಂತ ಹೇಳ್ತೀವಿ. ಇದೆಲ್ಲ ಸ್ವಲ್ಪ ದಪ್ಪದಾಗಿರುತ್ತೆ. ಈ ಎಲೆಗಳು ತುಂಬಾ ದಪ್ಪದಾಗಿರುತ್ತೆ. ಅದಕ್ಕೆ 3ರಿಂದ 4 ಮಾತ್ರ ಬಳಸ್ಕೊಳ್ಳಿ ಈ ಕಷಾಯ ತಯಾರು ಮಾಡಕ್ಕೆ. ಒಂದು 3ರಿಂದ 4 ಎಲೆಗಳು ಸಾಕು, ದಪ್ಪದಾಗಿದೆ. ಅದೇ ಎಲೆಗಳು ಚಿಕ್ಕದಾಗಿದ್ರೆ ಯಾವ ತರ ಅದು, ಮೆಂತೆ, ತುಳಸಿ ಅಲ್ವಾ, ಸೊ ಇಂಥದೆಲ್ಲ, ಸೊ ಪುದೀನ, ಇಂಥದೆಲ್ಲ ಏನ್ ಮಾಡ್ಬೋದು, ಸೊ ಒಂದು 7ರಿಂದ 8 ಎಲೆಗಳು, ಅಂದ್ರೆ 10 ಎಲೆಗಳು ಹಾಕೋಬಹುದು, ತೊಂದರೆ ಇಲ್ಲ. ಸೊ 10 ಲೀವ್ಸ್ ನಾವು ಬಳಸ್ಕೋಬಹುದು. ಆಮೇಲೆ ಇದಕ್ಕೆ ಬೇಕಾಗಿರುವಂತ ನೀರು, ತಾಮ್ರದ ಪಾತ್ರದಲ್ಲಿ ಸಂಗ್ರಹಿಸಿಕೊಂಡಂತ ನೀರು, ಅದನ್ನು 5 ಗಂಟೆಯಿಂದ 6 ಗಂಟೆ ಕಾಲ ತಾಮ್ರದ ಪಾತ್ರದಲ್ಲಿ ಇಟ್ಟಿರುವಂತ ನೀರು ಮಾತ್ರ ಬಳಸ್ಕೋಬೇಕಾಗತ್ತೆ. ಯಾವುದಕ್ಕೂ, ಈ ಕಷಾಯ ತಯಾರು ಮಾಡಕ್ಕೆ. ಅದು ಅರ್ಥ ಮಾಡ್ಕೊಳ್ಳಿ. ಇದು ಈ 3 ಪದಾರ್ಥಗಳು ಈ 2 ಪದಾರ್ಥಗಳು. ಕೊಂಬೆನ ಹಾಕ್ಬೋದು, ಅದು ಎಲೆಗಳು ಒಂದೇ ಅಲ್ಲ, ಕೊಂಬೆದಿಂದನೂ ಕಷಾಯ ತಯಾರು ಮಾಡ್ಕೋಬಹುದು, ಬೀಜಗಳಿಂದನೂ ತಯಾರು ಮಾಡ್ಕೋಬಹುದು. ಇದೆಲ್ಲ ಸೊ ನಿಮ್ಮ ಆರೋಗ್ಯದ ಮೇಲೆ, ಮತ್ತೆ ನಮ್ಮ ದೇಹ ಒಳಗಡೆ ಯಾವುದು ಅನಾರೋಗ್ಯ ಇದೆಯೋ ಅದು ಪ್ರಕಾರ ನಾವು ನಿರ್ಣಯ ಮಾಡಿಕೊಂಡು ನಾವು ಅಂತ ಕಷಾಯವನ್ನು ತಯಾರು ಮಾಡ್ಕೋಬೇಕು. ಸ್ನೇಹಿತರೆ, ಈ ತಯಾರು ಮಾಡ್ಕೊಂಡ ವಿಧಾನ ಏನಿದೆ, ತಯಾರು ಮಾಡ್ಕೊಂಡ ವಿಧಾನ ಈಗಾಗಲೇ ನಮ್ಗೆ ಗೊತ್ತಿರುತ್ತದೆ. ಆದ್ರೆ ಒಂದ್ ಸ್ವಲ್ಪ ನಾವು ಇದು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಯಾವುದೇ ಎಲೆಗಳಾಗ್ಬೋದು, ಇನ್ನೊಂದಾಗ್ಬೋದು ಸ್ನೇಹಿತರೆ, ಖಂಡಿತವಾಗಿ ರೆಫ್ರಿಜಿರೇಟರ್ ಅಲ್ಲಿ ಸಂರಕ್ಷಿಸಬಾರದು. ರೆಫ್ರಿಜಿರೇಟರ್ ಅಲ್ಲಿ ಯಾವ ಕಾರಣಕ್ಕೂ ಸಂಗ್ರಹಿಸಬಾರ್ದು. ಮತ್ತೆ ಯಾವುದೇ ಕಷಾಯವನ್ನು ತಯಾರು ಮಾಡ್ಕೊಂಡು ಈ ಎಲೆಗಳನ್ನು ಏನ್ ಮಾಡ್ಬೋದಂದ್ರೆ, ಒಂದು ಸ್ವಚ್ಛವಾದ ಒದ್ದೆ ಬಟ್ಟೆ ತಗೋರಿ. ಅದ್ರ ಒಳಗಡೆ ಆ ಸ್ವಚ್ಛವಾದ ಒದ್ದೆ ಬಟ್ಟನ್ನು ಅದು ಸುತ್ತಿ, ಅಂದ್ರೆ ಆ ಎಲೆಗಳು ಸುತ್ತಿದ ಮೇಲೆ ಅದನ್ನು ಆತರ ಒದ್ದೆ ಬಟ್ಟದಲ್ಲಿ ಸಂಗ್ರಹಿಸ್ಕೊಂಡ್ರೆ, ಅದು ಶೇಖರ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗತ್ತೆ. ಅದು 2ರಿಂದ 3 ದಿವಸ ಕಾಲ ತಾಜಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾವುದೇ ನಿಮ್ಗೂ ಇದು ಬೇಕಾಗಿಲ್ಲ. ಯಾವುದು ಅಂದ್ರೆ ನಾವು ರೆಫ್ರಿಜಿರೇಟರ್ ಫ್ರಿಡ್ಜ್ ಅಲ್ಲಿ ಇಡ್ಬೇಕು ಅಂತ ಏನ್ ಬೇಕಾಗಿಲ್ಲ. ಒದ್ದೆ ಬಟ್ಟೆ ತಗೊಂಡು ಆ ಎಲೆಗಳು ಸುತ್ತು ಒದ್ದೆ ಬಟ್ಟೆ ಇಟ್ಬಿಟ್ರೆ, ಒದ್ದೆ ಬಟ್ಟದಲ್ಲಿ ಈ ಎಲೆಗಳನ್ನು ಸಂರಕ್ಷಣೆ ಮಾಡಿದ್ರೆ ಸಾಕು. ಒಂದು 2ರಿಂದ 3 ದಿವಸ ಕಾಲ ತಾಜಾವಾಗಿರ್ತದೆ. ಅದನ್ನೇ ನೀವು ಮತ್ತೆ ಅದು ತಗೊಂಡಿದ್ಮೇಲೆ ಏನ್ ಮಾಡ್ಬೇಕಂದ್ರೆ, ಎಲೆಗಳನ್ನು ತಗೊಂಡಿದ್ಮೇಲೆ ಇಮಿಡಿಯೇಟ್ ಹಾಗೆ ಬಳಸ್ಕೋಬಾರ್ದು ಸ್ನೇಹಿತರೆ. ನಾವೇನ್ ಮಾಡ್ಬೇಕಂದ್ರೆ, ಈ ಹಣಸೆ ಹಣ್ಣಿದೆಲ್ಲ, ಹುಣಸೆ ಹಣ್ಣಿದೆಲ್ಲ, ಈ ಹುಣಸೆ ಹಣ್ಣಿಂದ ಚೆನ್ನಾಗಿ ಏನ್ ಮಾಡ್ಕೋಬೇಕು, ನಾವು ಒಂದು 10 ನಿಮಿಷ ಕಾಲ ಆ ನೀರು ಒಳಗಡೆ, ಹುಣಸೆ ಹಣ್ಣು ನೀರು ಒಳಗಡೆ ಈ ಎಲೆಗಳೆಲ್ಲ ಅದ್ರ ಒಳಗಡೆ ಹಾಕ್ಬೇಕಾಗತ್ತೆ. ಓಕೆ, ಹಾಕಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ, ಸೊ ಅದ್ರ ಒಳಗಡೆ ಯಾವುದೇ ವಿಷ ಪದಾರ್ಥ, ಅಂದ್ರೆ ಈ ಕೆಮಿಕಲ್ಸ್ ಬಳಸಿರ್ತಾರಲ್ಲ, ಎಲ್ಲಾ ಎಲೆಗಳನ್ನು, ಸಸ್ಯಗಳನ್ನು ಬೆಳೆಸ್ಬೇಕಂದ್ರೆ ಈಗಾಗಲೇ ಎಷ್ಟೋ ಕೀಟಕ ನಾಶನಗಳು ಬಳಸ್ತಾ ಇದ್ದಾರೆ. ಈ ರೈತರು ಏನ್ ಮಾಡ್ತಾರೆ, ರೈತರು ಆಗ್ಬೋದು, ಇನ್ನು ಯಾರ್ಯಾರು ಈ ಸಸ್ಯಗಳನ್ನ ಬೆಳೆಸ್ತಾರೋ, ಈ ನಮ್ಮ ಇಂಥ ಮೆಡಿಸಿನಲ್ ಪ್ಲಾಂಟ್ಸ್, ಈ ಮೆಡಿಕಲ್ ಪ್ಲಾಂಟ್ಸ್ ಬೆಳೆಸೋರೆಲ್ಲ ಹೆಚ್ಚು ಈ ಕೀಟಕನಾಶಕಗಳು ಬಳಸ್ತಾ ಇದ್ದಾರೆ. ಆದ್ರಿಂದ ಆ ವಿಷ ಪದಾರ್ಥ ಇರತ್ತೆ, ಆ ಎಲೆಗಳ ಮೇಲೂ ಇರ್ತದೆ. ಅದನ್ನೆಲ್ಲ ನಾವೇನ್ ಮಾಡ್ಬೇಕು, ಈ ಹುಣಸೆ ನೀರಿದೆಯಲ್ಲ ಅದ್ರ ಒಳಗಡೆ ಹಾಕಿ, ಅದೇ ಟ್ಯಾಮರಿನ್ ವಾಟರ್, ಅದ್ರ ಒಳಗಡೆ ಹಾಕಿ ಒಂದು 10 ನಿಮಿಷ ಹಾಗೆ ಇಟ್ಬಿಡಿ. ಇಟ್ರೆ ಏನಾಗತ್ತೆ, ಈ ಹುಣಸೆ ಹಣ್ಣು ಏನ್ ಮಾಡತ್ತೆ, ಖಂಡಿತವಾಗಿ ಆ ಎಲ್ಲಾ ಕೀಟನಾಶಕ ತೆಗೆದಾಕ್ತದೆ. ಅವಾಗ ಆ ಎಲೆಗಳು ಸ್ವಚ್ಛಗೊಳಿಸ್ಕೊಂತದೆ. ಆಮೇಲೆ ತಾಜಾ ನೀರಿಂದ ಸ್ವಲ್ಪ ತುಲಿಬೇಕಾಗತ್ತೆ. ಅದೇ ಅವನ್ನ ಏನ್ ಮಾಡ್ಬೇಕಂದ್ರೆ, ಈ ತಾಮ್ರದ ಪಾತ್ರದಲ್ಲಿ ಸಂಗ್ರಹಿಸ್ಕೊಂತೀವಲ್ಲ, ಆ ನೀರಿಂದ ಸ್ವಲ್ಪ ತೊಲಿಬೇಕಾಗತ್ತೆ. ತೊಲಿದು ಆಮೇಲೆ ನೀವು ಅಂತ ಎಲೆಗಳನ್ನು ನೀವು ಬಳಸ್ಕೋಬಹುದು. ಇದು ಒಂದು ಪದ್ಧತಿ. ಓಕೆ, ಈಗ ಹೇಗೆ ತಯಾರು ಮಾಡ್ಕೋಬೇಕು, ಇನ್ ಸ್ವಲ್ಪ ಪದ್ಧತಿ ಇದೆ ಅಲ್ವಾ. ಈಗ ಸ್ನೇಹಿತರೆ, ಏನ್ ಮಾಡ್ಬೇಕಂದ್ರೆ, ಒಂದು ಪಾತ್ರದಲ್ಲಿ 150ರಿಂದ 200 ಮಿಲಿ ಲೀಟರ್, ಅಂದ್ರೆ 150 to 200 ml ಈ ನೀರನ್ನು ಒಂದು ಪಾತ್ರದಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಚೆನ್ನಾಗಿ ಕುದಿಸಿದ ಮೇಲೆ ಏನ್ ಮಾಡ್ಬೇಕಂದ್ರೆ, ಈಗಾಗಲೇ ಎಲೆಗಳು ನಾವು ಕ್ಲೀನ್ ಮಾಡಿ ಸ್ವಚ್ಛಗೊಳಿಸ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡಿದ್ವಲ್ಲ,
ಅದು ನಾವು ತುಂಡು ಮಾಡೋಣ. ಚೆನ್ನಾಗಿ ತುಂಡು ಮಾಡಿ ಈ ನೀರು ಒಳಗಡೆ ಹಾಕಿದ ಮೇಲೆ 3 ಇಂದ 4 ನಿಮಿಷ ಕಾಲ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಚೆನ್ನಾಗಿ ಕುದಿಸಿದ್ರೆ ಏನಾಗತ್ತೆ, ನೀರು ಆವಿ ಆಗ್ತಾ ಇರ್ತದೆ, ಅಂದ್ರೆ ಸ್ವಲ್ಪ ಸ್ಟೀಮ್ ಆಗಿ ಹೋಗ್ತಾ ಇರ್ತದೆ. ಅದು 1 ಲೋಟ ನೀರು ಹಾಕಿದ್ರೆ ನಿಮಗೆ ಎಷ್ಟು ಕಷಾಯ ಬೇಕು, ಎಷ್ಟು ಜನ ನೀವು ಇದ್ರಿ, ಒಬ್ಬೊಬ್ಬರಿಗೆ ಒಂದು ಅರ್ಧ ಗ್ಲಾಸ್ ಬೇಕಂತ ಇಟ್ಕೊಳ್ಳಿ. 4 ಗ್ಲಾಸ್ ಹಾಕಬೇಕು. 4 ಜನ ಇದ್ರೆ 4 ಗ್ಲಾಸ್ ಹಾಕಿ, ಅದು 4 ಗ್ಲಾಸ್ ನೀರನ್ನು 2 ಗ್ಲಾಸ್ ನೀರು ಆಗೋವರೆಗೂ ಏನ್ ಮಾಡ್ಬೇಕು, ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಈ ಎಲೆಗಳು ಹಾಕಿದ ಮೇಲೆ ಚೆನ್ನಾಗಿ 3 ಇಂದ 4, 5 ನಿಮಿಷ ಕುದಿಸಿದ್ರೆ ಅದು ಅದರಲ್ಲಿ ಆ ಎಲೆಗಲ್ಲಿರುವಂತ ಎಲ್ಲಾ ಅಂಶ ಆ ನೀರು ಒಳಗಡೆ ಸೇರ್ಕೊಂಡಿರ್ತದೆ. ಈಗ ಏನ್ ಮಾಡ್ಬೇಕು, ಸ್ವಲ್ಪ ಸ್ಟವ್ ಏನ್ ಮಾಡ್ಬೇಕು, ನಾವು ಆ ಸ್ಟವ್ನು ಸ್ವಿಚ್ ಆಫ್ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಆ ಪಾತ್ರದ ಪಕ್ಕದಲ್ಲಿಟ್ಟು ಸ್ವಲ್ಪ ಅದು ತಣ್ಣದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ನೀಟಾಗಿ ಸೋಸ್ಬೇಕಾಗತ್ತೆ. ಅಂದ್ರೆ ಫಿಲ್ಟರ್ ಮಾಡಿ ಆ ಎಲೆಗಳೆಲ್ಲ ತೆಗೆದುಹಾಕಿ ಫಿಲ್ಟರ್ ಮಾಡಿ ಅದನ್ನು ಆ ನೀರನ್ನು ಬೇರೆ ಪಾತ್ರದಲ್ಲಿ ಸಂಗ್ರಹಿಸ್ಕೊಳ್ಳಿ. ಅದೇ ನಮ್ಗೆ ಕಷಾಯ ಅಂತ ತಯಾರಾಗ್ತದೆ ಸ್ನೇಹಿತರೆ. ಸೊ ಈ ತರ ನಾವು ಈ ಕಷಾಯವನ್ನು ತಯಾರು ಮಾಡ್ಕೋಬೇಕು. ಟೇಸ್ಟ್ಗೋಸ್ಕರ ಈಗಾಗಲೇ ಹೇಳಿದ್ದೀನಿ, ಸ್ವಲ್ಪ ಈ ಪಾಮ್ ಬೆಲ್ಲ ಅಂದ್ರೆ ಪಾಮ್ ಜಾಗ್ರಿ ಅಂತ ಅದು ಸಿರಪ್ ಸಿಗತ್ತೆ, ಸ್ವಲ್ಪ ಅದಕ್ಕೂ ಆ್ಯಡ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಯಾವುದೇ ಕಹಿ ಪದಾರ್ಥ ಅಲ್ಲ, ಸಹಿ ತರ ಇರ್ತದೆ, ಕುಡಿಯೋಕ್ಕೂ ಏನು ತೊಂದರೆ ಆಗಲ್ಲ. ಸೊ ನಿಮ್ಗೆ ಒಂಥರ ರುಚಿಯನ್ನು ಚೆನ್ನಾಗಿರ್ತದೆ. ಆದ್ರೂ ನಿಮ್ಗೆ ಹೆಚ್ಚು ಅಂಶ ಮಾಡಲ್ಲ. ಈ ಪಾಮ್ ಜಾಗ್ರಿಯಲ್ಲಿ ಗ್ಲೂಕೋಸ್ಗಿಂತ ಫ್ರಕ್ಟೋಸ್ ಅಂತ ಜಾಸ್ತಿ ಇರುತ್ತೆ. ಅದರಿಂದ ನಿಮ್ಗೇನು ತೊಂದರೆಗಳು ಆಗಲ್ಲ, ಅಡ್ಡ ಪರಿಣಾಮಗಳು ಯಾವುದು ಆಗಲ್ಲ ಸ್ನೇಹಿತರೆ. ಈಗ ಇನ್ನು ಸ್ವಲ್ಪ ಅಂಶಗಳು ಈ ಕಷಾಯದ ಬಗ್ಗೆ ನಾವು ನೆನಪಿಟ್ಕೋಬೇಕು. ಇಲ್ಲ ಇಂಪಾರ್ಟೆಂಟ್ ನೋಟ್ಸ್ ಅಂತ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಸ್ವಲ್ಪ ಇದೆ, ಅಂದ್ರೆ ಪ್ರಾಮುಖ್ಯವಾದ ಅಂಶಗಳಿದೆ. ಅದು ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಈ ಕೇವಲ ಕಷಾಯವನ್ನು ಕುಡಿದ್ರಿಂದ ಅಂದ್ರೆ ತಾತ್ಕಾಲಿಕ ಪರಿಷ್ಕಾರ ಸಿಗ್ಬೋದು. ಈ ಕಷಾಯ ಮಾತ್ರ ತಗೊಂಡಿದ್ರೆ ತಾತ್ಕಾಲಿಕ ಪರಿಷ್ಕಾರ ಯಾವುದೇ ರೋಗದಿಂದ ನಾನು ಹೇಳ್ತಾ ಇರೋದು. ಮತ್ತೆ ಏನ್ ಮಾಡ್ಬೇಕಂದ್ರೆ ಈ ಜೊತೆಗೆ ಖಂಡಿತವಾಗಿ ಸಿರಿಧಾನ್ಯ ಅಂತ ಪ್ರಧಾನ ಆಹಾರ ಬಳಸ್ಕೋಬೇಕಾಗತ್ತೆ. ಅವಾಗ ನಿಮ್ಗೆ ಪೂರ್ತಿ ಪರಿಹಾರ ಸಿಗತ್ತೆ. ಯಾವುದೇ ರೋಗ ಇದ್ರೂ ಆ ರೋಗದಿಂದ ಪೂರ್ತಿ ಮುಕ್ತಾಯ ಅನ್ನೋದು ಸಿಗತ್ತೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ಈ ನಿರ್ದಿಷ್ಟ ಕಾಯಿಲೆಗಳಿಗೆ ಏನ್ ಮಾಡೋದಂದ್ರೆ ಈ ಕಷಾಯವನ್ನು ಕುಡಿಬಹುದು. ಅಂದ್ರೆ ಇದೇನಾಗತ್ತೆ, ನಮ್ಮ ಒಳಗಡೆ ಇರುವಂತಹ ವಿಷವನ್ನು ತೆಗೆದಾಕ್ತದೆ, ರೋಗಗಳನ್ನು ತಡೆಗಟ್ತದೆ ಅಲ್ವಾ, ಪ್ರತಿಯೊಂದು ಅಂಗವನ್ನು ಶುದ್ಧೀಕರಣ ಮಾಡುತ್ತೆ. ಸೊ ಈ ತರ ಕೆಲಸಗಳು ರಕ್ತವನ್ನು ಶುದ್ಧಿ ಮಾಡುತ್ತೆ, ರಕ್ತವನ್ನು ಪಲಚ ಮಾಡುತ್ತೆ, ಅಂದ್ರೆ ಬ್ಲಡ್ ತಿನ್ ಮಾಡುತ್ತೆ. ಇದೆಲ್ಲ ಮಾಡೋದು ಈ ಕಷಾಯಗಳು. ಅದಕ್ಕೋಸ್ಕರ ಒಂದು ನಿರ್ದಿಷ್ಟ ಕಾಯಿಲೆ ಇದ್ರೂ ಕುಡಿಯಬಹುದು, ಇಲ್ಲ ಆರೋಗ್ಯವಂತರು ಕುಡಿಯಬಹುದು. ಆರೋಗ್ಯವಂತರು ಕುಡಿದ್ರು ಅವ್ರ ಒಳಗಡೆ ರಕ್ತ ಶುದ್ಧಿ ಮಾಡೋದು, ರಕ್ತ ಪಲಚ ಮಾಡೋದಂದ್ರೆ ಬ್ಲಡ್ ತಿನ್ ಮಾಡೋದು, ಯಾವುದೇ ಹೊಸ ರೋಗ ಬರಂತದೇ ತಡೆಗಟ್ಟು ಮಾಡೋದು, ಇದೆಲ್ಲ ಮಾಡ್ತಾ ಇರ್ತದೆ ಸ್ನೇಹಿತರೆ. ಯಾವುದು, ಈ ಕಷಾಯಗಳು. ಅದಕ್ಕೋಸ್ಕರ ಕಷಾಯಗಳು ಸೇವಿಸೋದು ತುಂಬಾ ಉತ್ತಮ. ಆಮೇಲೆ ಈಗಾಗಲೇ ಹೇಳ್ಕೊಟ್ಟಿದ್ವಿ, ಬೆಳಗ್ಗೆ ಕಾಫಿ ಟೀ ಬದಲಾಗಿ ಈ ಕಷಾಯವನ್ನು ಮಾತ್ರ ಬಳಸ್ಕೊಳ್ಳಿ, ಸೇವಿಸಿದ್ರೆ ತುಂಬಾ ಉತ್ತಮ ಆಗತ್ತೆ. ಆಮೇಲೆ ಈ ಸಾಮಾನ್ಯವಾಗಿ ಈ ಅಂದ್ರೆ ಈ ಯಾವುದೇ ನಮ್ಮ ಈ ಕಷಾಯಗಳು ನೋಡಿದ್ರೆ ಏನಾಗ್ತದೆ, ಸ್ವಲ್ಪ ಕಷಾಯಗಳು ಕಹಿ ಇರ್ತದೆ, ಸ್ವಲ್ಪ ಕಷಾಯಗಳು ತುಂಬಾ ಟೇಸ್ಟ್ ಆಗಿರತ್ತೆ, ರುಚಿಯಾಗಿರತ್ತೆ. ಸೊ ಅದು ನೋಡಿ, ಈಗ ಚೆನ್ನಾಗಿರೋದು ಅಂತಂದ್ರೆ ನಾವು ತುಳಸಿ ಮತ್ತೆ ನಿಮ್ಮಿನ ಗ್ರಾಸ್, ಲೆಮನ್ ಗ್ರಾಸ್ ಅಂತ ಹೇಳ್ತೀವಲ್ಲ, ಅದನ್ನು ಅಷ್ಟೇ ತುಂಬಾ ಚೆನ್ನಾಗಿರ್ತದೆ ಕುಡಿಯಕ್ಕೆ. ತುಳಸಿ ಅಷ್ಟೇ ತುಂಬಾ ಚೆನ್ನಾಗಿರ್ತದೆ. ಆಮೇಲೆ ಈ ಬಿಲ್ವ ಅಂತ ಇದೆ, ಈ ಬಿಲ್ವ ಪತ್ರದಿಂದ ಮಾಡ್ತೀವಿ ನೋಡಿ, ಆ ಕಷಾಯವನ್ನು ಚೆನ್ನಾಗಿರ್ತದೆ. ಸೊ ಈ ತರ ಸ್ವಲ್ಪ ರುಚಿಕರವಾಗುತ್ತೆ, ಸ್ವಲ್ಪ ರುಚಿ ಇಲ್ಲ ಅಂತ ಕಷಾಯಗಳಿರುತ್ತೆ. ಎರಡನ್ನೂ ಸೇವನೆ ಮಾಡಬೇಕು. ನಿಮ್ಮ ಅನಾರೋಗ್ಯ ಯಾವುದೇ ಒಂದು ನಮ್ಮ ಏನ್ ಅನಾರೋಗ್ಯ ಇದೆಯೋ ಅನಾರೋಗ್ಯದ ಪ್ರಕಾರ ಅಂತ ಕಷಾಯವನ್ನು ಸೇವನೆ ಮಾಡಿಕೊಂಡ್ರೆ ಬೇಗವಂತವಾಗಿ ಗುಣ ಆಗತ್ತೆ. ಇದೊಂಥರ ಹೇಳ್ಬೇಕಂದ್ರೆ, ನಾವು ಈ ಕಷಾಯಗಳು ಕುಡಿಯೋದಕ್ಕೆ ಮೇನ್ ಕಾರಣ ಏನಂದ್ರೆ, ರೋಗಗಳು ಅನ್ನೋದು ಬೇಗವಂತವಾಗಿ ಗುಣ ಆಗ್ಬೇಕಂದ್ರೆ ಈ ಕಷಾಯ ಅನ್ನೋದು ಒಂಥರ ಕ್ಯಾಟ್ಲಿಸ್ಟ್ ತರ ಕೆಲಸ ಮಾಡುತ್ತೆ ಸ್ನೇಹಿತರೆ. ಕ್ಯಾಟ್ಲಿಸ್ಟ್ ಅಂದ್ರೆ ಏನು, ಉತ್ಪ್ರೇರಕ. ಅಂದ್ರೆ ಈಗಾಗಲೇ ಒಂದು ಒಳ್ಳೆ ಪ್ರಧಾನ ಆಹಾರ ತಗೊಂತೀವಿ, ಆ ಜೊತೆಗೆ ಮನೆ ಮದ್ದುಗಳು ಪಾಲನೆ ಮಾಡ್ತೀವಿ ಅಲ್ವಾ. ಮನೆ ಮದ್ದುಗಳು, ಆಕುಪ್ರೆಸರು ಎಲ್ಲ ಪಾಲನೆ ಮಾಡ್ತಾ ಇರ್ತೀವಿ. ಆ ಜೊತೆಗೆ ಈ ಕಷಾಯ ಇದ್ರೆ ನಿಮ್ಮ ಈ ಯಾವುದೇ ಅನಾರೋಗ್ಯ ಬೇಗ ಗುಣ ಆಗತ್ತೆ, ಅನಾರೋಗ್ಯ ಬೇಗ ಹೊಟ್ಟೋಗ್ತದೆ. ಸೊ ಅದಕ್ಕೋಸ್ಕರ ಕಷಾಯಗಳು ಸೇವನೆ ಮಾಡೋದು ತುಂಬಾ ಉತ್ತಮ. ಅದೊಂದೇ ಅಲ್ಲ, ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತಾರೆ ಸ್ನೇಹಿತರೆ. ಈ ಪ್ರತಿರಕ್ಷಕ ವ್ಯವಸ್ಥೆ ಇದೆಯಲ್ಲ, ಅದನ್ನು ತುಂಬಾ ಉನ್ನತೀಕರಿಸ್ತದೆ. ಆಮೇಲೆ ಅದೇಳ್ಬೇಕಂದ್ರೆ ಶಕ್ತೀಕರಣ ಮಾಡುತ್ತೆ. ಸೊ ಪ್ರತಿರಕ್ಷಾ ವ್ಯವಸ್ಥೆಯನ್ನು ಬಲಪಡಿಸ್ತದೆ ಯಾವುದು, ಈ ಕಷಾಯಗಳು. ಅದು ಅರ್ಥ ಮಾಡ್ಕೊಂಡು ಪ್ರತಿ ದಿವಸ ಈ ಕಷಾಯಗಳನ್ನು ಸೇವನೆ ಮಾಡ್ಕೊಳ್ಳಿ. ಈಗಾಗಲೇ ನೀವು ಮಾಡ್ತಾ ಇದ್ರೆ ತುಂಬಾ ಉತ್ತಮ. ಇಲ್ಲ ಅಂದ್ರೆ
ಇದನ್ನು ನಿಮ್ಮ ಅಂದ್ರೆ ಹೇಳ್ಬೇಕಂದ್ರೆ ನಿಮ್ಮ ಡೈಟ್ ಭಾಗದಾಗಿ ಅಂದ್ರೆ ನಿಮ್ಮ ಆಹಾರದ ವಿಧಾನದಲ್ಲಿ ಖಂಡಿತವಾಗಿ ಸೇರಿಸ್ಕೋಬೇಕಂತ ಪ್ರತಿಯೊಬ್ಬರಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತಿಂದನೇ ಶುರು ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಕಷಾಯಗಳು ಯಾವುದೋ ಒಂದು ಕಷಾಯ ಪ್ರತಿಯೊಂದು ದಿವಸ ನೋಡಿ, ತುಳಸಿ ಕಷಾಯ ತಗೊಳ್ಳಿ, ಸಾಧಾರಣವಾಗಿ ಲಭ್ಯವಾಗ್ತಿರೋದು ಅಲ್ವಾ. ತುಳಸಿ ಕಷಾಯ, ಈ ಮೆಂತಿ ಕಷಾಯ ಅಲ್ವಾ. ಸೊ ಇಂಥ ಮೆಂತಿ ಬೀಜಗಳು ಇಂಥ ಇಂಥ ಅದರಿಂದ ಕಷಾಯ ಮಾಡ್ಕೊಂಡದು ಎಷ್ಟೋ ಕಷಾಯಗಳಿದೆ, ನಮ್ ಸುತ್ತೇ ಸಿಗತ್ತೆ. ಈ ಆ ಹೇಳ್ಬೇಕಂದ್ರೆ ಈ ನೀಮ್ ಲೀವ್ಸ್ ಇಂದ ಅಲ್ವಾ. ಸೊ ಅದನ್ನು ಅದರಿಂದ ಒಳ್ಳೆ ಕಷಾಯ ಮಾಡ್ಕೋಬಹುದು. ಅದು ತುಂಬಾ ಆರೋಗ್ಯಕ್ಕೂ ತುಂಬಾ ಉತ್ತಮ ಅದು. ಅದೆಲ್ಲ ನಾನು ಈಗ ಸ್ವಲ್ಪ ಕಷಾಯದ ಬಗ್ಗೆ ಹೇಳ್ತೀನಿ. ಅಂದ್ರೆ ಸಾಮಾನ್ಯ ಅನಾರೋಗ್ಯ ಏನೇನು ಬರುತ್ತೆ ಅಂದ್ರೆ ಒಂದು 6 ಅನಾರೋಗ್ಯಗಳಿಗೆ 6 ಕಷಾಯಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿ ಈ ಸಮಗ್ರ ಜೀವನ ಶೈಲಿ ಮುಕ್ತಾಯ ಮಾಡೋಣ ಸ್ನೇಹಿತರೆ. ಮೊದಲನೇದು ನೋಡ್ಕೊಳ್ಳಿ, ಈ ಸಾಮಾನ್ಯ ಅನಾರೋಗ್ಯ ಸಮಸ್ಯೆಗಳೇನಂದ್ರೆ ಉದಾಹರಣಕ್ಕೆ ಒಂದು ಅನಾರೋಗ್ಯ ಕಾರಣ. ಅನಾರೋಗ್ಯ ತಗೊಳ್ಳೋಣ, ಅದು ಅತಿಸಾರ ವ್ಯಾಧಿ ಅಂದ್ರೆ ಲೂಸ್ ಮೋಷನ್ಸ್ ಅಂತ ಆಗ್ತಾ ಇರ್ತದಲ್ಲ. ಈ ಲೂಸ್ ಮೋಷನ್ಸ್ ಏನ್ ಮಾಡ್ಬೇಕಂದ್ರೆ ಈ ಮೆಂತ್ಯ ಬೀಜ ಇದೆ ನೋಡ್ಕೊಳ್ಳಿ, ಮೆಂತ್ಯ ಬೀಜಗಳು ಅದರಿಂದ ಕಷಾಯ ಮಾಡ್ಕೊಳ್ಳಿ. ಈ ಕಷಾಯ ಪದ್ಧತಿ ಹೇಳಿದನಲ್ಲ, ಸೊ ಆ ಪದ್ಧತಿಯಲ್ಲೇ ಕಷಾಯ ಮಾಡ್ಕೊಳ್ಳಿ ಮೆಂತ್ಯ ಬೀಜಗಳು. ಮತ್ತೆ ಈ ಪೊಂಗಿಮೆಯಿ ಅಂತ ಇದೆ. ಪೊಂಗಿಮೆಯಿ ಅಂತ ಇದ್ರೆ ಕಾನುಗ ಅಂತ ತೆಲುಗಲ್ಲಿ ಹೇಳ್ತಾರೆ. ಕನ್ನಡದಲ್ಲಿ ಈ ಅಂದ್ರೆ ಸಮಪದ ನಮ್ಗೆ ಗೊತ್ತಿಲ್ಲ. ಆದ್ರೂ ಆ ಪೊಂಗಿಮೆಯ್ಯ ಅಂತ ಒಂದು ಪದ ಇದೆ. ಆ ಪೊಂಗಿಮೆಯ ಅನ್ನೋದು ಇದು ಹೇಳ್ಬೇಕಂದ್ರೆ ಲ್ಯಾಟಿನ್ ಭಾಷೆ, ಅಂದ್ರೆ ಒಂಥರ ಇದು ಒಂದು ಸೈಂಟಿಫಿಕ್ ಬೊಟಾನಿಕಲ್ ನೇಮ್ ಅಂತ ಹೇಳ್ಬೋದು ಪೊಂಗಿಮೆಯ್ಯ ಅನ್ನೋದು ಅಲ್ವಾ. ಈ ಪೊಂಗಿಮೆಯ್ಯ ಇಲ್ಲ ಈ ಮೆಂತ್ಯ ಬೀಜಗಳಿಂದ ಮಾಡಿಕೊಂಡಿರುವಂತ ಕಷಾಯಗಳು ಕುಡಿದಿದ್ರೆ ನಿಮ್ಗೆ ಅತಿಸಾರ ವ್ಯಾಧಿನೇ ನಾವು ಗುಣ ಮಾಡ್ಕೋಬಹುದು. ಅತಿಸಾರ ವ್ಯಾಧಿ ಅಂದ್ರೆ ಏನು? ಸೊ ಲೂಸ್ ಮೋಷನ್ಸ್, ಡಯೇರಿಯಾ ಅಂತ ಹೇಳ್ತೀವಿ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಎರಡನೇದು ವಾಂತಿ ಅನ್ನೋದು ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ವಾಮಿಟಿಂಗ್ ಅನ್ನೋದು ನಿಲ್ಲಿಸ್ಬೇಕು ಅಂತ ಅನ್ಕೊಂಡ್ರೆ ಅವಾಗ ಈ ಈ ಕರಂ ಬೀಜಗಳಂತಿದೆ. ಕರಂ ಬೀಜಗಳಂದ್ರೆ ಏನ್ ಬೀಜಗಳಾಗತ್ತೆ ಇದು? ಕರಂ ಬೀಜಗಳಂದ್ರೆ ನಿಮ್ಗೆ ಇದು ಅಜ್ವಾನ ಅಂತ ಇಲ್ಲ, ಅಜ್ವಾನ ಅಂತ ನಿಮ್ಗೆ ಗೊತ್ತಿರ್ತದೆ. ಅಜ್ವಾನ ಸೀಡ್ಸ್, ಅದನ್ನು ಅಜ್ವಾನ ಸೀಡ್ಸ್ ಇಂದ ಈ ಕಷಾಯ ಮಾಡ್ಕೊಳ್ಳಿ. ಮತ್ತೆ ತುಳಸಿ ಎಲೆಗಳಿಂದ ಮಾಡ್ಕೊಳ್ಳಿ. ಯಾವಾಗ ವಾಮಿಟಿಂಗ್ ಅಂತ ಒಂದು ಫೀಲಿಂಗ್ ಇಲ್ಲ ಅಂದ್ರೆ ಆ ತರ ಸೆನ್ಸೇಷನ್ ಇರುವಾಗ, ವಾಮಿಟಿಂಗ್ ಆಗ್ತಾ ಇದೆ, ವಾಮಿಟಿಂಗ್ ನಿಲ್ಲಿಸ್ಬೇಕಂದ್ರೆ ಈ ಇಂದ ಕಷಾಯ ಮಾಡ್ಕೊಂಡ್ರೆ ವಾಮಿಟಿಂಗ್ ಅನ್ನೋದು ಗುಣ ಆಗತ್ತೆ ಸ್ನೇಹಿತರೆ. ಒಂದು ಅಜ್ವಾನ ಸೀಡ್ಸು, ಎರಡನೇದು ತುಳಸಿ ಎಲೆಗಳು. ಆಮೇಲೆ ಬಾಯಿಯಲ್ಲಿ ದುರ್ವಾಸನ ಬರ್ತಾ ಇದ್ರೆ, ಬ್ಯಾಡ್ ಬ್ರೀತಿಂಗ್ ಅಂತ ಹೇಳ್ತೀವಿ, ಬ್ಯಾಡ್ ಬ್ರೀತಿಂಗ್, ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಸೊ ಈ ಸಾಸಿವ ಕಾಲು ಅಂದ್ರೆ ಮಸ್ಟಾರ್ಡ್ ಸೀಡ್ಸ್, ಓಕೆ, ಸಾಸಿವ ಕಾಲು ಮತ್ತೆ ಪೊಂಗಮೆಯ ಎಲೆಗಳು ಈಗಾಗಲೇ ಹೇಳ್ಕೊಂಡಿದ್ವಿ. ಮತ್ತೆ ಬೀಟಲ್ ಲೀವ್ಸ್, ವಿಲ್ಯದ ಎಲೆಗಳು. ಸೊ ಈ ಮೂರಿಂದನೂ ಯಾವುದೇ ಒಂದು ಬೇಕಂದ್ರೆ ಕುಡಿಯಬಹುದು. ಮೂರನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಬಾರ್ದು, ಯಾವುದೋ ಒಂದಿಂದ ಮಾಡ್ಕೊಳ್ಳಿ. ಸೊ ಒಂದ್ ದಿವಸ ಸಾಸಿವೆ ಕಾಳುಗಳಿಂದ ಮಾಡ್ಕೊಳ್ಳಿ, ಇನ್ನೊಂದ್ ದಿವಸ ಪೊಂಗಿಮೆಯಿಂದ ಮಾಡ್ಕೊಳ್ಳಿ, ಇನ್ನೊಂದ್ ದಿವಸ ವಿಲ್ಯದ ಎಲೆಗಳಿಂದ ಮಾಡ್ಕೊಳ್ಳಿ. ಸೊ ಖಂಡಿತವಾಗಿ ಹೊಂಗೆ ಮರದು, ಓಕೆ ರೈಟ್. ಈ ಪೊಂಗಮೆ ಅಂದ್ರೆ ಹೊಂಗೆದ ಮರ, ರೈಟ್. ಇಬ್ಬರು ಸ್ನೇಹಿತರು ಹೇಳಿದ್ದಾರೆ ಹೊಂಗೆಯ ಮರ ಅಂತ, ಅದು ನೆನ್ಪಿಟ್ಕೊಳ್ಳಿ. ಆಮೇಲೆ ಸ್ನೇಹಿತರೆ ಈ ಅಜೀರ್ಣ, ಸೊ ನಾಲ್ಕನೇ ಅನಾರೋಗ್ಯ ಅಜೀರ್ಣ. ಈ ಅಜೀರ್ಣ ಕಾಯಿಲೆಗಳಿಂದ ಯಾರಾದರೂ ಸಫರ್ ಆಗ್ತಾ ಇದ್ರೆ ಈ ಮೆಂತೆ ಎಲೆಗಳು, ಜೀರಿಗೆ, ವಿಲ್ಯದ ಈ ಮೂರು ಯಾವ್ದಾದ್ರು ಬಳಸ್ಕೋಬಹುದು. ಓಕೆ, ಮೆಂತೆ ಎಲೆಗಳು, ಜೀರಿಗೆ ಮತ್ತೆ ವಿಲ್ಯದ ಎಲೆಗಳು, ಇದರಿಂದ ಕಷಾಯ ಮಾಡಿಕೊಂಡು ಕುಡಿದಿದ್ರೆ, ಸೇವನೆ ಮಾಡಿದ್ರೆ ಅಜೀರ್ಣ ಬೇಗ ಗುಣ ಆಗುತ್ತೆ. ತುಂಬಾ ಜನ ಅಜೀರ್ಣ ಆಗ್ತಾ ಇದೆ, ಇಂಡೈಷನ್ ಆಗ್ತಾ ಇದೆ ಅಂತ ಸಫರ್ ಆಗ್ತಾ ಇರ್ತಾರೆ. ಅದಕ್ಕೆಲ್ಲನೂ ಇದು ತುಂಬಾ ಉಪಯೋಗಕಾರಿ. ಸೊ ಇದು ಖಂಡಿತವಾಗಿ ಬಳಸ್ಕೊರಿ. ಆಮೇಲೆ ಮಹಿಳೆಯರ ಆರೋಗ್ಯ ಸಮಸ್ಯೆಗಳು, ಈ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್, ಇದೆಲ್ಲ ತುಂಬಾ ಸಮಸ್ಯೆಗಳು ಮಹಿಳೆಯರಿಗೆ ಬರ್ತಾ ಇರ್ತದಲ್ವಾ. ಅವ್ರಿಗೆ ಈ ರೋಸೆಲ್ ಅಂತ ಇದೆಯಲ್ಲ ಆ ಎಲೆಗಳು, ನಿಮ್ಗೆ ಗೊತ್ತಿರ್ತದ. ಅಂದ್ರೆ ತೆಲುಗಲ್ಲಿ ಗೋಂಗೂರ ಅಂತ ಹೇಳ್ತಾರೆ, ಕನ್ನಡಲ್ಲಿ ಏನ್ ಹೇಳ್ತಾರಮ್ಮ? ಟೈಪ್ ಮಾಡ್ತೀರಾ ಯಾರನ್ನ? ಕನ್ನಡದಲ್ಲಿ ಗೋಂಗೂರ ಅಂತ ತೆಲುಗಲ್ಲಿ, ಅದನ್ನೇ ನಮ್ಮ ಬೊಟಾನಿಕಲ್ ನೇಮ್ ರೋಸೆಲ್ ಅಂತ ಈ ಎಲೆಗಳು. ಇದು ತುಂಬಾ ಉತ್ತಮ. ಅದರಿಂದ ಏನಾಗತ್ತಂದ್ರೆ ಮಹಿಳೆಯರಿಗೆ ಯಾವುದೇ ಋತುಸ್ರಾವ ಸಮಸ್ಯೆಗಳು, ಹೆಚ್ಚು ಬ್ಲೀಡಿಂಗ್ ಆಗೋದು, ಸೊ ಇದೆಲ್ಲದಿಂದ ಪುಂಡಿ ಸೊಪ್ಪು, ಎಸ್ ಗುಡ್. ಈ ಪುಂಡಿ ಸೊಪ್ಪು ಅನ್ನೋದು ಸ್ನೇಹಿತರೆ, ಅದು ಎಲೆಗಳು ತಗೊಳ್ಳಿ. ಅದು ಎಲೆಗಳು ತಗೊಂಡು ಈಗ ಹೇಳಿರುವಂತ ಪದ್ಧತಿಯಲ್ಲಿ ಕಷಾಯ ಮಾಡ್ಕೊಳ್ಳಿ ದಯವಿಟ್ಟು.
ಅವಾಗ ಈ ಕಷಾಯವನ್ನು ಸೇವನೆ ಮಾಡಿ ಮಹಿಳೆಯರಿಗಿರುವಂತ ಎಲ್ಲಾ ಅನಾರೋಗ್ಯ ಸಮಸ್ಯೆಗಳು, ಅವ್ರು ಬರುವಂತ ಈ ಮುಟ್ಟಿದ ಸಮಸ್ಯೆಗಳು, ಋತುಸ್ರಾವ ಸಮಸ್ಯೆ ಎಲ್ಲಾನು ನೀಟಾಗಿ ಬಗೆಹರಿಸ್ಕೋಬಹುದು ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅತಿಯಾದ ದೇಹದಲ್ಲಿ ಉಷ್ಣ ಆಗಿದ್ರೆ, ದೇಹದಲ್ಲಿ ಉಷ್ಣ ಜಾಸ್ತಿ ಆಗಿದೆ ಅಂತ ಇಟ್ಕೊಳ್ಳಿ, ಅವಾಗ ಏನ್ ಮಾಡ್ಬೇಕಂದ್ರೆ ನೋಡಿ, ಈ ಮೆಂತೆ ಎಲೆಗಳಿಂದ, ಆಮೇಲೆ ಈ ಬರ್ಮುಡಾ ಗ್ರಾಸ್ ಅಂತ ಇದೆ, ಅದೇ ಗರಿಕೆ ಅಂತ ಹೇಳ್ತೀವಲ್ಲ, ಈ ಗರಿಕಾ ಗ್ರಾಸ್, ಆ ಹಲ್ಲು, ಈ ಗರಿಕೆ ಹಲ್ಲು ಇದೆಯಲ್ಲ ಅದನ್ನು, ಅದರಿಂದ ಮತ್ತೆ ಪೊಂಗಿಮೆ ಎಲೆಗಳು, ಈ ಪೊಂಗಮ ಎಲೆಗಳಿದೆಯಲ್ಲ ಇದೇನ್ ಮಾಡ್ಬೇಕಂದ್ರೆ ಒಂದು ವಾರ ಮಾಡ್ಕೊಳ್ಳಿ. ಆ ತರ 3 ತಿಂಗಳು ಮಾಡ್ಕೊಳ್ಳಿ. ಅವಾಗ ನಿಮ್ಮ ದೇಹದಲ್ಲಿ ಯಾವುದೇ ಉಷ್ಣ ಜಾಸ್ತಿ ಆಗೋದು, ಅದರಿಂದ ಬೇರೆ ಬೇರೆ ಉಷ್ಣ ಜಾಸ್ತಿ ಆಗುವಾಗ ನಮ್ಮ ದೇಹ ಒಳಗಡೆ ಉಷ್ಣದಿಂದ ಹೆಚ್ಚು ಚರ್ಮ ರೋಗ ಸಮಸ್ಯೆಗಳು ಎಲ್ಲ ಹೆಚ್ಚು ಉತ್ಪನ್ನ ಆಗುತ್ತೆ. ಉಷ್ಣ ಜಾಸ್ತಿ ಆಗಬಾರ್ದು. ಉಷ್ಣ ಜಾಸ್ತಿ ಆಗಿದ್ರೆ ನಮ್ಮ ಲಿವರ್ಗೂ ಎಫೆಕ್ಟ್ ಆಗುತ್ತೆ ಸ್ನೇಹಿತರೆ. ಲಿವರ್ ಕೆಲಸ ಮಾಡೋದನ್ನು ಒಂಥರ ಅದು ಉಂಟಾಗತ್ತೆ. ಅದರಿಂದ ಎಷ್ಟೋ ಸಮಸ್ಯೆಗಳು ನಮ್ಮ ದೇಹ ಒಳಗಡೆ ದೇಹದ ಮೇಲೆ ಪರಿಣಾಮ ತೋರಿಸ್ತದೆ, ಅಡ್ಡ ಪರಿಣಾಮ ತೋರಿಸ್ತದೆ. ಇದು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಅತಿಯಾದ ಉಷ್ಣ ಅನ್ನೋದು ಯಾವಾಗಲೂ ಇರಬಾರ್ದು. ಸರಿಯಾದ ಉಷ್ಣ ಇದ್ರೆ ಸಾಕು. ಯಾವುದಕ್ಕೆ? ನಮ್ಮ ಈ ದೇಹದಲ್ಲಿ ಅಲ್ವಾ. ಇದಕ್ಕೂ ಬೇಕಾಗಿರೋದು 3 ಇದೆ: ಮೆಂತೆ ಎಲೆಗಳು, ಈ ಗರಿಕೆ ಹುಲ್ಲು, ಆಮೇಲೆ ಪೊಂಗಿಮೇಯ. ಪೊಂಗಿಮೇಯ ಅಂದ್ರೆ ಈಗಾಗಲೇ ಹೊಂಗೆ ಮರ ಅಂತ ಹೇಳಿದ್ರಲ್ಲ ಅದು. ಈ ಎಲೆಗಳಿಂದ, ಈ 3 ಎಲೆಗಳಿಂದ ಒಂದು ವಾರ ಮಾಡಿ, ಒಂದು ಪೂರ್ತಿ ವಾರ ಒಂದು ಕಷಾಯ ಮಾಡ್ಕೊಳ್ಳಿ, ಇನ್ನೊಂದು ಪೂರ್ತಿ ವಾರ ಇನ್ನೊಂದು ಕಷಾಯ, ಇನ್ನೊಂದು ಪೂರ್ತಿ ವಾರ ಇನ್ನೊಂದು ಕಷಾಯ. ಈ ತರ 3 ವಾರಗಳು ಆ ತರ ಮತ್ತೆ ರಿಪೀಟ್ ಮಾಡ್ಕೊಳ್ಳಿ. ಅದೇನಂದ್ರೆ ಆ ರಿಪಿಟೇಷನ್ ಅಂದ್ರೂ ಟೋಟಲ್ ಅಂದ್ರೆ ಮೊತ್ತವಾಗಿ ಟೋಟಲ್ ಆಗಿ 3 ತಿಂಗಳ ಕಾಲ ನೀವು ಇದು ಕುಡಿದ್ರೆ, ಈ ಕಷಾಯ ಕುಡಿದ್ರೆ ಅತಿಯಾದ ಉಷ್ಣ ಅದು ಬೇಗವಂತವಾಗಿ ಕಡಿಮೆ ಆಗುತ್ತೆ ಸ್ನೇಹಿತರೆ. ಇಷ್ಟು ಅಂಶಗಳು ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡಿದ್ವಿ. ಅಂದ್ರೆ ಈ ಕಷಾಯಗಳ ಬಗ್ಗೆ, ಈ ಕಷಾಯಗಳು ಯಾವ ತರ ತಯಾರು ಮಾಡ್ಕೋಬೇಕು, ಯಾವ ಕಷಾಯಗಳು ಏನಕ್ಕೂ ಸಹಾಯ ಮಾಡುತ್ತೆ, ಇದೆಲ್ಲ ಅದ್ಭುತವಾದ ಈ ಅಂಶಗಳು ತಿಳ್ಕೊಂಡಿದ್ವಿ ಸ್ನೇಹಿತರೆ.